ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಲ್ಪ ಸ್ವಲ್ಪ ಹಣವನ್ನ ಕೂಡಿಟ್ಟಿರುವಂತಹ ಜನರಿಗೆ ಶಾಕ್ ಎದುರಾಗಿದೆ. ಬರೋಬ್ಬರಿ 74 ಕೋಟಿಯನ್ನು ವಂಚಿಸಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಈಗ ಬ್ಯಾಂಕ್ ಅನ್ನು ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬ್ಯಾಂಕ್ ಅನ್ನೇ ಹೈಜಾಕ್ ಮಾಡಿ ಉಂಟೆನಾಮ, ಸಾಲ ಪಡೆದು ಕೋಟಿ ಕೋಟಿ ವಂಚನೆ. ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರ. ನಮ್ಮ ಹಣ ನಮಗೆ ಕೊಡಿ, ನಮ್ಮ ಹಣ ಎಲ್ಲಿ? ಹೀಗೆ ಗುಂಪು ಗುಂಪಾಗಿ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನ. ಇದು ಉಂಡ ಮನೆಗೆ ದ್ರೋಹ ಬಗೆದವರ ಸ್ಟೋರಿ. ಹೊಟ್ಟೆಗೆ ಬಟ್ಟೆ ಕಟ್ಟಿ ಹಣ ಜಮೆ ಮಾಡಿದ ಬಡವರಿಗೆ ಶಾಕ್ ಎದುರಾಗಿದೆ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಮಹಾ ದುಃಖ ಆಗಿದ್ದು, ಬರೋಬ್ಬರಿ 74.86 ಕೋಟಿ ಸಾಲ ಪಾವತಿಸದೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ 6.97 ಕೋಟಿ ಜಮಾ ಮಾಡಿ ಸಾಲ ಪಡೆದಿದ್ದ ಆರೋಪಿಗಳು 3 ವರ್ಷಗಳ ಅವಧಿಯಲ್ಲಿ 81.83 ಕೋಟಿ ಹಣ ಸಾಲ ಮಾಡಿದ್ರು. ಹಾಲಿ 74.86 ಕೋಟಿ ಸಾಲ ಪಾವತಿಸದೆ ವಂಚನೆ ಮಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ತಮ್ಮ ಸಂಬಂಧಿಕರು, ಸ್ನೇಹಿತರಿಗೆ ಸಾಲ ನೀಡಿದ್ರು. ಈ ಬಗ್ಗೆ ಬ್ಯಾಂಕ್ ಚೇರ್ಮನ್ ಜಿತೇಂದ್ರ ಅವರಿಂದ ದೂರು ನೀಡಲಾಗಿದೆ. ಬ್ಯಾಂಕ್ ಸಿಬ್ಬಂದಿಗಳಾದ ಸಾಗರ್ ಸಬಕಾಳೆ, ವಿಶ್ವನಾಥ್ ಬಾಗಡೆ, ಸಂಭಾಜಿ ಗುರುಪಾದೆ, ಸಿದ್ದಪ್ಪ ಪಾವರ್, ದಯಾನಂದ್ ಉಪ್ಪಿನ್ ಸೇರಿ ತಮ್ಮ ಸಂಬಂಧಿ ಹಾಗೂ ಸ್ನೇಹಿತರಿಗೆ ಸಾಲ ಕೊಡಿಸಿದ್ದಾರೆ. ಸದ್ಯ 7 ಮಂದಿ ಆರೋಪಿಗಳಾದ ಸಂಚನಾ ಸಬಕಾಳೆ, ಮಲ್ಲವ್ವ ಸಬಕಾಳೆ, ಗೌರವ ಹವಾಲ್ದಾರ್, ಚಂದ್ರವ ಹವಾಲ್ದಾರ್, ಪರಸಪ್ಪ ಮಾಳೋಜಿ, ರಾಧಾ ಮಾಳೋಜಿ, ಸಂದೀಪ್ ಮರಾಠೆ ಹಾಗೂ ಕಿರಣ್ ಸುಪಾಲಿ ನಾಪತ್ತೆಯಾಗಿದ್ದಾರೆ. ಗೋಕಾಕ್ ನಗರದ ಗುರುವಾರಪೇಟೆಯಲ್ಲಿರತಕ್ಕಂಥ ಮೇನ್ ಬ್ರಾಂಚಲ್ಲಿ ಇದರಲ್ಲಿ ಮತ್ತೊಬ್ಬ ಆರೋಪಿ ವಿಶ್ವನಾಥನ್ ಅಂತವನು ಅದೇ ಬ್ರಾಂಚಿನ ಮ್ಯಾನೇಜರ್ ಕೂಡ ಆಗಿದ್ದ. ಸೊ ಮೇಲ್ನೋಟಕ್ಕೆ ಅಲ್ಲಿರ್ತಕ್ಕಂಥ ಮ್ಯಾನೇಜರು, ಪಿಯೂನು ಮತ್ತು ಇತರೆ ಕ್ಲರ್ಕ್ಗಳು ಎಲ್ಲರೂ ಸೇರಿಸಿ ವ್ಯವಸ್ಥಿತವಾಗಿ ಒಂದು ಸಂಚನ ರೂಪಿಸಿ ಸುಮಾರು 74.86 ಕೋಟಿ ಸಾಲವನ್ನು ತೆಗೆದುಕೊಂಡು ಇವರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸದ್ಯ 5 ಬ್ಯಾಂಕ್ ಸಿಬ್ಬಂದಿ ಸೇರಿ 14 ಜನರ ವಿರುದ್ಧ ಕೇಸ್ ಆಗಿದ್ದು, ಆರೋಪಿಗಳ ಶೋಧ ಕಾರ್ಯಕ್ಕೆ 3 ತಂಡ ರಚನೆ ಮಾಡಲಾಗಿದೆ. ಆದರೆ ಗ್ರಾಹಕರು ಪಿಗ್ಮಿ ತುಂಬಿದವರಿಗೆ ಢವಢವ ಶುರುವಾಗಿದ್ದು, ತಮ್ಮ ಹಣ ಏನಾಗಿದೆ ಅನ್ನೋ ಚಿಂತೆ ಕಾಡ್ತಿದೆಯಂತೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಲ್ಪ ಸ್ವಲ್ಪ ಹಣವನ್ನ ಕೂಡಿಟ್ಟಿರುವಂತಹ ಜನರಿಗೆ ಶಾಕ್ ಎದುರಾಗಿದೆ. ಬರೋಬ್ಬರಿ 74 ಕೋಟಿಯನ್ನು ವಂಚಿಸಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಈಗ ಬ್ಯಾಂಕ್ ಅನ್ನು ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬ್ಯಾಂಕ್ ಅನ್ನೇ ಹೈಜಾಕ್ ಮಾಡಿ ಉಂಟೆನಾಮ, ಸಾಲ ಪಡೆದು ಕೋಟಿ ಕೋಟಿ ವಂಚನೆ. ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರ. ನಮ್ಮ ಹಣ ನಮಗೆ ಕೊಡಿ, ನಮ್ಮ ಹಣ ಎಲ್ಲಿ? ಹೀಗೆ ಗುಂಪು ಗುಂಪಾಗಿ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನ. ಇದು ಉಂಡ ಮನೆಗೆ ದ್ರೋಹ ಬಗೆದವರ ಸ್ಟೋರಿ. ಹೊಟ್ಟೆಗೆ ಬಟ್ಟೆ ಕಟ್ಟಿ ಹಣ ಜಮೆ ಮಾಡಿದ ಬಡವರಿಗೆ ಶಾಕ್ ಎದುರಾಗಿದೆ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಮಹಾ ದುಃಖ ಆಗಿದ್ದು, ಬರೋಬ್ಬರಿ 74.86 ಕೋಟಿ ಸಾಲ ಪಾವತಿಸದೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ 6.97 ಕೋಟಿ ಜಮಾ ಮಾಡಿ ಸಾಲ ಪಡೆದಿದ್ದ ಆರೋಪಿಗಳು 3 ವರ್ಷಗಳ ಅವಧಿಯಲ್ಲಿ 81.83 ಕೋಟಿ ಹಣ ಸಾಲ ಮಾಡಿದ್ರು. ಹಾಲಿ 74.86 ಕೋಟಿ ಸಾಲ ಪಾವತಿಸದೆ ವಂಚನೆ ಮಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ತಮ್ಮ ಸಂಬಂಧಿಕರು, ಸ್ನೇಹಿತರಿಗೆ ಸಾಲ ನೀಡಿದ್ರು. ಈ ಬಗ್ಗೆ ಬ್ಯಾಂಕ್ ಚೇರ್ಮನ್ ಜಿತೇಂದ್ರ ಅವರಿಂದ ದೂರು ನೀಡಲಾಗಿದೆ. ಬ್ಯಾಂಕ್ ಸಿಬ್ಬಂದಿಗಳಾದ ಸಾಗರ್ ಸಬಕಾಳೆ,
ವಿಶ್ವನಾಥ್ ಬಾಗಡೆ, ಸಂಭಾಜಿ ಗುರುಪಾದೆ, ಸಿದ್ದಪ್ಪ ಪಾವರ್, ದಯಾನಂದ್ ಉಪ್ಪಿನ್ ಸೇರಿ ತಮ್ಮ ಸಂಬಂಧಿ ಹಾಗೂ ಸ್ನೇಹಿತರಿಗೆ ಸಾಲ ಕೊಡಿಸಿದ್ದಾರೆ. ಸದ್ಯ 7 ಮಂದಿ ಆರೋಪಿಗಳಾದ ಸಂಚನಾ ಸಬಕಾಳೆ, ಮಲ್ಲವ್ವ ಸಬಕಾಳೆ, ಗೌರವ ಹವಾಲ್ದಾರ್, ಚಂದ್ರವ ಹವಾಲ್ದಾರ್, ಪರಸಪ್ಪ ಮಾಳೋಜಿ, ರಾಧಾ ಮಾಳೋಜಿ, ಸಂದೀಪ್ ಮರಾಠೆ ಹಾಗೂ ಕಿರಣ್ ಸುಪಾಲಿ ನಾಪತ್ತೆಯಾಗಿದ್ದಾರೆ. ಗೋಕಾಕ್ ನಗರದ ಗುರುವಾರಪೇಟೆಯಲ್ಲಿರತಕ್ಕಂಥ ಮೇನ್ ಬ್ರ್ಯಾಂಚಲ್ಲಿ ಇದರಲ್ಲಿ ಮತ್ತೊಬ್ಬ ಆರೋಪಿ ವಿಶ್ವನಾಥನ್ ಅಂತವನು ಅದೇ ಬ್ರ್ಯಾಂಚಿನ ಮ್ಯಾನೇಜರ್ ಕೂಡ ಆಗಿದ್ದ. ಸೊ ಮೇಲ್ನೋಟಕ್ಕೆ ಅಲ್ಲಿರ್ತಕ್ಕಂಥ ಮ್ಯಾನೇಜರು, ಪ್ಯೂನು ಮತ್ತು ಇತರೆ ಕ್ಲರ್ಕ್ಗಳು ಎಲ್ಲರೂ ಸೇರಿಸಿ ವ್ಯವಸ್ಥಿತವಾಗಿ ಒಂದು ಸಂಚನ ರೂಪಿಸಿ ಸುಮಾರು 74,86,00,000 ಸಾಲವನ್ನು ತೆಗೆದುಕೊಂಡು ಇವರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸದ್ಯ 5 ಬ್ಯಾಂಕ್ ಸಿಬ್ಬಂದಿ ಸೇರಿ 14 ಜನರ ವಿರುದ್ಧ ಕೇಸ್ ಆಗಿದ್ದು, ಆರೋಪಿಗಳ ಶೋಧ ಕಾರ್ಯಕ್ಕೆ 3 ತಂಡ ರಚನೆ ಮಾಡಲಾಗಿದೆ. ಆದರೆ ಗ್ರಾಹಕರು ಪಿಗ್ಮಿ ತುಂಬಿದವರಿಗೆ ಢವಢವ ಶುರುವಾಗಿದ್ದು, ತಮ್ಮ ಹಣ ಏನಾಗಿದೆ ಅನ್ನೋ ಚಿಂತೆ ಕಾಡ್ತಿದೆಯಂತೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಲ್ಪ ಸ್ವಲ್ಪ ಹಣವನ್ನ ಕೂಡಿಟ್ಟಿರುವಂತಹ ಜನರಿಗೆ ಶಾಕ್ ಎದುರಾಗಿದೆ. ಬರೋಬ್ಬರಿ 74 ಕೋಟಿಯನ್ನ ವಂಚಿಸಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಈಗ ಬ್ಯಾಂಕ್ ಅನ್ನ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬ್ಯಾಂಕ್ ಅನ್ನೇ ಹೈಜಾಕ್ ಮಾಡಿ ಉಂಡೆನಾಮ, ಸಾಲ ಪಡೆದು ಕೋಟಿ ಕೋಟಿ ವಂಚನೆ. ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರ. ನಮ್ಮ ಹಣ ನಮಗೆ ಕೊಡಿ, ನಮ್ಮ ಹಣ ಎಲ್ಲಿ? ಹೀಗೆ ಗುಂಪು ಗುಂಪಾಗಿ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನ. ಇದು ಉಂಡ ಮನೆಗೆ ದ್ರೋಹ ಬಗೆದವರ ಸ್ಟೋರಿ. ಹೊಟ್ಟೆಗೆ ಬಟ್ಟೆ ಕಟ್ಟಿ ಹಣ ಜಮೆ ಮಾಡಿದ ಬಡವರಿಗೆ ಶಾಕ್ ಎದುರಾಗಿದೆ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಮಹಾ ದುಃಖ ಆಗಿದ್ದು, ಬರೋಬ್ಬರಿ 74.86 ಕೋಟಿ ಸಾಲ ಪಾವತಿಸದೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮಹಾಲಕ್ಷ್ಮಿ ಮಹಾದೋಖ. ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ 6.97 ಕೋಟಿ ಜಮಾ ಮಾಡಿ ಸಾಲ ಪಡೆದಿದ್ದ ಆರೋಪಿಗಳು 3 ವರ್ಷಗಳ ಅವಧಿಯಲ್ಲಿ 81.83 ಕೋಟಿ ಹಣ ಸಾಲ ಮಾಡಿದ್ರು. ಹಾಲಿ 74.86 ಕೋಟಿ ಸಾಲ ಪಾವತಿಸದೆ ವಂಚನೆ ಮಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ತಮ್ಮ ಸಂಬಂಧಿಕರು, ಸ್ನೇಹಿತರಿಗೆ ಸಾಲ ನೀಡಿದ್ರು. ಈ ಬಗ್ಗೆ ಬ್ಯಾಂಕ್ ಚೇರ್ಮನ್ ಜಿತೇಂದ್ರ ಅವರಿಂದ ದೂರು ನೀಡಲಾಗಿದೆ. ಬ್ಯಾಂಕ್ ಸಿಬ್ಬಂದಿಗಳಾದ ಸಾಗರ್ ಸಬಕಾಳೆ, ವಿಶ್ವನಾಥ್ ಬಾಗಡೆ, ಸಂಭಾಜಿ ಗುರುಪಾದೆ, ಸಿದ್ದಪ್ಪ ಪಾವರ್, ದಯಾನಂದ್ ಉಪ್ಪಿನ್ ಸೇರಿ ತಮ್ಮ ಸಂಬಂಧಿ ಹಾಗೂ ಸ್ನೇಹಿತರಿಗೆ ಸಾಲ ಕೊಡಿಸಿದ್ದಾರೆ. ಸದ್ಯ 7 ಮಂದಿ ಆರೋಪಿಗಳಾದ ಸಂಚನಾ ಸಬಕಾಳೆ, ಮಲ್ಲವ್ವ ಸಬಕಾಳೆ, ಗೌರವ ಹವಾಲ್ದಾರ್, ಚಂದ್ರವ ಹವಾಲ್ದಾರ್, ಪರಸಪ್ಪ ಮಾಳೋಜಿ, ರಾಧಾ ಮಾಳೋಜಿ, ಸಂದೀಪ್ ಮರಾಠೆ ಹಾಗೂ ಕಿರಣ್ ಸುಪಾಲಿ ನಾಪತ್ತೆಯಾಗಿದ್ದಾರೆ. ಗೋಕಾಕ್ ನಗರದ ಗುರುವಾರಪೇಟೆಯಲ್ಲಿರತಕ್ಕಂಥ ಮೇನ್ ಬ್ರ್ಯಾಂಚಲ್ಲಿ ಇದರಲ್ಲಿ ಮತ್ತೊಬ್ಬ ಆರೋಪಿ ವಿಶ್ವನಾಥನ್ ಅಂತವನು ಅದೇ ಬ್ರ್ಯಾಂಚಿನ ಮ್ಯಾನೇಜರ್ ಕೂಡ ಆಗಿದ್ದ. ಸೊ ಮೇಲ್ನೋಟಕ್ಕೆ ಅಲ್ಲಿರ್ತಕ್ಕಂಥ ಮ್ಯಾನೇಜರು, ಪ್ಯೂನು ಮತ್ತು ಇತರೆ ಕ್ಲರ್ಕ್ಗಳು ಎಲ್ಲರೂ ಸೇರಿಸಿ ವ್ಯವಸ್ಥಿತವಾಗಿ ಒಂದು ಸಂಚನ ರೂಪಿಸಿ ಸುಮಾರು 74,86,00,000 ಸಾಲವನ್ನು ತೆಗೆದುಕೊಂಡು ಇವರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸದ್ಯ 5 ಬ್ಯಾಂಕ್ ಸಿಬ್ಬಂದಿ ಸೇರಿ 14 ಜನರ ವಿರುದ್ಧ ಕೇಸ್ ಆಗಿದ್ದು, ಆರೋಪಿಗಳ ಶೋಧ ಕಾರ್ಯಕ್ಕೆ 3 ತಂಡ ರಚನೆ ಮಾಡಲಾಗಿದೆ. ಆದರೆ ಗ್ರಾಹಕರು ಪಿಗ್ಮಿ ತುಂಬಿದವರಿಗೆ ಢವಢವ ಶುರುವಾಗಿದ್ದು, ತಮ್ಮ ಹಣ ಏನಾಗಿದೆ ಅನ್ನೋ ಚಿಂತೆ ಕಾಡ್ತಿದೆಯಂತೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.